ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ಗೆ ಅಪರೂಪಕ್ಕೆಲ್ಲ ಇದೆ ಫಸ್ಟ್ ಡೇ ಅಂದ್ಕೊಳ್ಳಿ ಫ್ರೆಂಡ್ಸ್. ಹಬ್ಬದ ಟೈಮ್ ಮಾತ್ರ ನಾನು ಇಷ್ಟೊತ್ತಿಗೆ ಎದ್ದು ಎಲ್ಲ ಕೆಲಸ ಪೂಜೆ ಎಲ್ಲ ಮುಗಿಸೋದು. ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಇವತ್ತು ಗುರುವಾರದ ಪೂಜೆನ ಮುಗಿಸ್ಕೊಬಿಟ್ಟೆ ಫ್ರೆಂಡ್ಸ್. ಟೈಮ್ ಬಂದು 8 ಗಂಟೆ ಆಗ್ತಾ ಬಂತು. ಇಷ್ಟೊತ್ತಿಗೆ ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ಏನೋ ಕಾದಿದೆ ಅಂತ ಫ್ರೆಂಡ್ಸ್. ನನಗೂ ಹಂಗೆ ಅನ್ನಿಸ್ತಾ ಐತೆ. ಅದೇನು ಅಂದರೆ ಫ್ರೆಂಡ್ಸ್, ಶಿವಾಗ ಯಾವಾಗಲೂ ನನ್ನ ವಾಯ್ಸ್ ಮೇಲೆ, ನನ್ನ ಕೆಲಸದ ಮೇಲೆ ಕಣ್ಣು ಇದ್ದೇ ಇರ್ತೈತೆ ಫ್ರೆಂಡ್ಸ್. ಯಾವಾಗ ನೋಡು ಜೋರಾಗಿ ಮಾತಾಡ್ತೀಯಾ, ಸೌಂಡ್ ಮಾಡ್ತಾ ಇರ್ತೀಯಾ ಮನೇಲಿ, ಹಂಗೆ ಹಿಂಗೆ ಅಂತ. ನನಗೆ ಅವಮಾನ ಆಗೋಯ್ತು ಫ್ರೆಂಡ್ಸ್ ಇತ್ತೀಚೆಗೆ. ಹೆಂಡತಿ ಮಾತಾಡೋದೇ ತಪ್ಪ ಅಂತ. ಅದಕ್ಕೆ ಇವತ್ತು ಫುಲ್ಲು ಡೇ ಶಿವ ಜೊತೆ ಮಾತಾಡಬಾರ್ದು ಈ ಥರ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಹೆಂಡತಿ ಮೌನವಾಗಿದ್ದರೆ ಏನೆಲ್ಲ ಅವಂತರ ಆಗ್ತೈತೆ ಅಂದ್ಬಿಟ್ಟು ನಾವೇನು ಅಂತ ತೋರಿಸ್ಲೇಬೇಕು ಫ್ರೆಂಡ್ಸ್. ಇವತ್ತು ಸೈಲೆನ್ಸ್ ಈಸ್ ದ ಬೆಸ್ಟ್ ವೆಪನ್ ಇನ್ ದ ವರ್ಲ್ಡ್. ಹಾಂ, ಹೆಂಗೆ ಬಂತು ಫ್ರೆಂಡ್ಸ್? ಸಖತ್ತಾಗೈತಲ್ಲ ವರ್ಡು. ಆ ಥರ ಇರ್ತಿದೆ ಫ್ರೆಂಡ್ಸ್ ಇವತ್ತು. ಫ್ರೆಂಡ್ಸ್, ಈ ಕಾಯಿ ಚಿಕ್ಕ ವಯಸ್ಸಲ್ಲಿ ನಾವು ಇದರಲ್ಲೆಲ್ಲ ಆಟಾಡಿದ್ವಿ. ಬೆಳ್ಕೊಂಡೈತಿ ಇಲ್ಲಿ ಬಂದು. ಆಟಾಡೋದಂದ್ರೆ ಏನು ಫ್ರೆಂಡ್ಸ್? ಈ ಥರ ವೇಸ್ಟ್ ಕಾಯಿಗಳನ್ನ ಕಿತ್ತಿ ಎಸೆಯೋದು, ಜಜ್ಜೋದು, ಈ ಥರ ಇದು ನಮ್ಮ ಆಟಗಳಾಗಿತ್ತು ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್. ಆಟ ಸಾಮಾನುಗಳು ಇರ್ತಾ ಇರಲಿಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಮೌನ ವ್ರತ ಶಿವ ಜೊತೆ ಹೆಂಗೆ ಹೋಗ್ತಿದೆ ಏನೋ ನೋಡೋಣ ಬನ್ನಿ ಫ್ರೆಂಡ್ಸ್. ಇನ್ನೊಂದ್ಸಲ ಬಾಯಿ ಬಡ್ಕೋಬೇಕು, ಶಿವ ಮಾತಾಡು ಪ್ಲೀಸ್, ನಿನ್ನ ಕಾಲಿಗೆ ಬಿಡ್ತೀನಿ, ಮಾತಾಡು ಅಂದ್ಬಿಟ್ಟು ಬೇಡ್ಕೋಬೇಕು. ಆ ರೀತಿ ಮಾಡಿಲ್ಲ ಅಂದರೆ ನನ್ನ ಹೆಸರು ನಾನೇ ಚೇಂಜ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಫುಲ್ ಡೇ ಏನೆಲ್ಲಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಇನ್ನೊಂದು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಚಪಾತಿ ಇಟ್ಟು ಕಲ್ಸಿಟ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ರಾತ್ರಿದು ಹಾಗಲಕಾಯಿ ಫ್ರೈಯಿಂದ ಸ್ಟಾರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನನ್ನ ಮೌನ ವ್ರತನ. ವಾವ್, ಏನಾಯ್ತಾ? ರಾತ್ರಿ ಎಲ್ಲ ಚೆನ್ನಾಗಿರ್ಲಿ, ಇವಾಗ ಏನಾಯ್ತಪ್ಪ? ಮೇಡಮ್, ಮೇಡಮ್ ಸಮಾಚಾರ? ಮಾತಿಲ್ಲ, ಕತೆ ಎಲ್ಲ. ಚಪಾತಿ ಮಾಡ್ತದೀಯಾ, ಇದು ಮಾಡ್ತದೀಯಾ, ಸಮೋಸ ಮಾಡ್ತದೀಯಾ? ಮೇಡಮ್, ಏನು ಮಾಡ್ತೀರಿ ಮೇಡಮ್? ಏನು ಮಾತಿಲ್ಲ, ಕತೆ ಎಲ್ಲ. ಏನು ಸಮಾಚಾರ? ರಾತ್ರಿ ಚೆನ್ನಾಗಿದೆಯಲ್ಲ? ಆಮೇಲೆ ಇನ್ನೇನು ಚಪಾತಿಯ ಏನೋ ಅದು ಸಮೋಸನ? ಸತ್ಯಭಾಮೆ ಒಪ್ಪವೇನೆ ನನ್ನಲ್ಲಿ ಮತ್ತೆ ಹೋಗ್ಬಿಟ್ಟಿದೇನಾ? ಕೊಂಟಾಗ್ಬಿಟ್ಟದೆ. ಆಯ್ತು ಕೊಡ, ಚಪಾತಿ ಕೊಡು. ಏನೇ ಮಾತಿಲ್ಲ, ಕತ್ತಿಲ್ಲ, ಯಾಕೇನಾಯ್ತು? ಯಾರು ಹೊಡ್ದಾರು? ಯಾರು ಬೈದರು? ಯಾರು ಬೈದರು? ಯಾರು ಬೈದರು? ಮಾತಾಡ್ತಾವ ನನಗೆ. ಫ್ರೆಂಡ್ಸ್, ಈಗ ಮುಖ ತೊಳ್ಕೊಬರಕ್ಕೆ ಹೋಗ್ತಿದ್ದೆ. ಅಲ್ಲಿ ಹಾಲಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ತೀನಿ. A few inches later. ಮಧು ಮೇಡಮ್, ಮಧುಶ್ರೀ ಮಾತಿಲ್ಲ, ಏನಿಲ್ಲ. ಹಳಿ ಸೇಡ ಸೂಪರ್ ಆದ ಮದಮ್ಮ, ಸೂಪರ್.
ಎಲ್ಲೋ ಮಿಸ್ ಹೊಡಿತಾ ಇದೆ. ಯಾರಿಗಮ್ಮ ಬೇಕು ಈ ಸಂಸಾರ? ಮದುವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ? ಏನಾಗಿತ್ತು ಬೆಳಗ್ಗೆಯಿಂದ? ಹಾಂ ಓಕೆ, ಏನಾಗಿತ್ತು ಬೆಳಗ್ಗೆಯಿಂದ? ಹಾಂ ಬೆಳಗ್ಗೆಯಿಂದ ಮಾತಿಲ್ಲ ಕತೆ ಇಲ್ಲ. ಓಯ್, ನಿನ್ನ ಮಾತಿಲ್ಲ ಕತೆ ಏನು? ಏನಾಯ್ತು? ಯಾರು ಬೈದವರು? ಹಾಂ, ಯಾರು ಹೊಡೆದವರು? ಏನು ರೌಡಿ ಜಾಮ್ ಬೇರೆ? ರೌಡಿ ಜಾಮ ಜಾಸ್ತಿ. ನೆಕ್ಸ್ಟ್ ನೋಡ್ತೀವ. ನೆಕ್ಸ್ಟ್ ಯಾಕ ನೆಕ್ಸ್ಟ್ ನೋಡು. ನೆಕ್ಸ್ಟ್ ನೆಕ್ಸ್ಟ್ ನೋಡ್ತೇವೆ ಇವತ್ತು. ಅಯ್ಯೋ ನಮ್ಮದು ಏನಾಯ್ತು? ಚೆನ್ನಾಗಿದೆಯಲ್ಲ? ಏನಾಯ್ತು? ಯಾರು ಹೊಡೆದವರು? ಯಾರು ಬೈದ್ರೆ? ಯಾರು ಬೈದವರು? ಹಾಂ ಹೇಳ. ಈ 3 ಮಕ್ಕಳು ಯಾರ ಬೈದಾರ? ಹಾಂ ಯಾರ ಕೆಲ್ಸಕ್ಕೆ ಹೋಗ್ಬತ್ತೀರು? ಯಾರು ಹೊಡೆದವರು? ಯಾರಪ್ಪ ಹೊಡೆದವರು? ಯಾರು ಚೆನ್ನಾಗಿ ಅವಳೆ? ಯಾರು ಏನಂದ್ರು? ಬೆಳಿಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ? ಏನು ಸಮಾಚಾರ? ಅವಳು ಬಿರಿಯಾನಿ ಬೇಕೆ? ಬಿರಿಯಾನಿ ಬೇಕಾ? ಕುಸ್ಕಾ ಬೇಕಾ? ಪಲಾವ್ ಬೇಕಾ? ಹೇಳು. ಏನು ಬೇಕೆ? ಹಾಂ, ಬಿರಿಯಾನಿ ಬೇಕಾ? ಕುಸ್ಕಾ ಬೇಕಾ? ಪಲಾವ್ ಬೇಕಾ? ಟೊಮೆಟೊ ಬಾತ್ ಬೇಕಾ? ಏನು ಹೇಳು? ಏನು ಬೇಡ? ಇನ್ನಾಗ ಮುಗಿಸ್ಕೊಂಡಿದ್ದೆ. ಹಾಂ ಓಯ್ ಮಾತಾಡೋದಿ. ಮಾತಾಡೋದಿ. ಅಜ್ಜಿ ಅಂದಳಿನ ಏನಾಗೈತೆ ನಿನಗೆ ಇವತ್ತು? ಮಾತಾಡೆ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಆಯ್ತು ಹೋಗಿ ಇವಾಗ ಮಾತಾಡ್ತು. ನನಗೆ ನಷ್ಟ. ಹೋಗ್. 2 ಬಿಸ್ಕೆಟ್ ತಿಂದು ತಲೆ ಸುತ್ತು ಬಿದ್ದಿರುವ ಟಾಮ್, ತಗೊಳ್ಳೋ ನಿನ್ನ ಫೇವ್ರೆಟ್ ಚಪಾತಿ. ಮಲ್ಕೊಂಡೆ ತಿಂತಾನ? ಊಟಕ್ಕೆ ರೆಸ್ಪೆಕ್ಟ್ ಕೊಡು ಟಾಮು. ತಿನ್ನು. So many times, no food, you know, road side, go see, no food, no bed. ಅಂತ ಇಂತ ಇವತ್ತು ಒಂದು ವಿಷಯ ಆಗ್ತಾ ಇದೆ ಫ್ರೆಂಡ್ಸ್. ಹೆಂಡತಿ ಮೌನವಾಗಿದ್ರೆ ಗಂಡನಿಗೆ 4 ಚಪಾತಿ ಜಾಸ್ತಿ ತಿನ್ನೋಂಗೆ ಅನ್ನಿಸ್ತಿದೆ. ಅದಕ್ಕೆ ಗಂಡ ಊಟ ಮಾಡುವಾಗ ಸೈಲೆಂಟ್ ಆಗಿರೋಣ ಫ್ರೆಂಡ್ಸ್. ಹೊಟ್ಟೆ ತುಂಬ ಊಟ ಮಾಡ್ತಾರೆ. ನಿಜವಾಗ್ಲೂ ನಾನು ಬೇಜಾರಾಗಿದ್ದೀನಿ ಅಂದ್ಬಿಟ್ಟು ಊಟ ಮಾಡೋದು ಬಿಡ್ತಿದ್ದ, ಒಂದು ಊಟ ತಿನ್ನಿಸ್ತಿದ್ದ ಅಂತೆಲ್ಲ ಅಂದ್ರೆ 4 ಚಪಾತಿ ಎಕ್ಸ್ಟ್ರಾ ತಿಂತು ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಬಾಂಡ್ಲಿನಲ್ಲಿ ಫ್ರೆಂಡ್ಸ್, ಈ ಬಾಂಡ್ಲಿ ತುಂಬಾ ಮುಖ್ಯ. ಹೇಳ್ಬಿಟ್ಟೋಯ್ತು ಫ್ರೆಂಡ್ಸ್ ಹೋಗ್ಬೇಕಾರೆ, ನನಗೆ ಮಧ್ಯಾಹ್ನಕ್ಕೂ ಹಾಗಲಕಾಯಿ ಫ್ರೈ ಮತ್ತೆ ಚಪಾತಿ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ತಿನ್ಕೊಬಿಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಶಿವಾಗಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಏನು ಅನ್ಕೋಬೇಡಿ ಫ್ರೆಂಡ್ಸ್, ಇವತ್ತು ಮಾತ್ರ ನಾನು ಹಾಗಲಕಾಯಿ ಫ್ರೈ ಮಾಡಿದಾಗ ಇದೇ ಬಾಂಡ್ಲಿಲೇ ನಾನು ಊಟ ತಿನ್ನೋದು. ಹಂಗೆ ತಿನ್ಬಾರ್ದು, ಒಳ್ಳೇದಲ್ಲ, ದೊಡ್ಡವ್ರು ಬೈತಾರೆ. ಆದರೆ ಅದೊಂಥರ ಟೇಸ್ಟ್ ಫ್ರೆಂಡ್ಸ್. ಬಾಂಡ್ಲಿಲಿ ಮಾಡಿರೋ ಪಾತ್ರೆಯಲ್ಲೇ ತಿನ್ನೋಕ್ಕೆ ರುಚಿಯಾಗಿರ್ತೈತೆ. ಎಲ್ಲ ಹಾಕ್ಕೋಬೇಕು. ತಿನ್ನುವಾಗ ನಾಚಿಕೆ ಪಡಬಾರ್ದು ಫ್ರೆಂಡ್ಸ್. ನೀಟಾಗಿ ತಿನ್ನಬೇಕು. ಹಂಗೆ ಹಿಂಗೆ ಅಂತಲ್ಲ, ಹೊರಗಡೆ ಹೋದಾಗ ನಾವು ಡೀಸೆಂಟ್ ಮೇಂಟೈನ್ ಮಾಡಬೇಕು. ಮನೆಗಿದ್ದಾಗ ನಾವು ಹೆಂಗಾರ ತಿನ್ಬೋದು ಫ್ರೆಂಡ್ಸ್. ನಮ್ಮನ್ನು ಕೇಳೋರು ಮಾಡೋರು ಯಾರವ್ರೆ? ಚಪಾತಿ ಇದ್ರೂ ಅನ್ನ ಅಂತೂ ಇರಲೇಬೇಕು. ಸ್ವಲ್ಪ ಚಟ್ನಿ. I am a beggar boy. I
ಅಮ್ಮ ತಾಯಿ ತರ ಕಾಣಿಸ್ತಾ ಇಲ್ವಾ? ಸಖತ್ತಾಗಿರ್ತಿದೆ. ಇಲ್ಲಿ ಹತ್ರ ಬೋರೇನ್ ಹಾಕ್ಸ್ತವ್ರೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಒಂದೇ ಸೌಂಡು ಗುರ 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 ಅಂತ. ಈಗ ನಾನು ಟೇಸ್ಟ್ ಮಾಡೋ ಸಮಯ ಫ್ರೆಂಡ್ಸ್. ಚಪಾತಿ ಆ್ಯಸ್ ಯೂಶಲ್ಲು ಚೆನ್ನಾಗಿ ಗೊತ್ತೈತೆ. ಇಂಗ್ಲೀಷ್ ಬೇಕಾ ಈ ಮಧ್ಯ? ಬೇಕು. ಇಷ್ಟು ಟೇಸ್ಟ್ ಆಗಿರೋದಕ್ಕೆ ಶಿವ ಚಪ್ಪರಿಸ್ಕೊಂಡು ತಿಂದಿದ್ದು. ಹಾಗಲಕಾಯಿ ಫ್ರೈಗೆ ಚಪಾತಿ ಸೂಪರ್ ಫ್ರೆಂಡ್ಸ್. ತುಂಬ ಜನ ಹೆಣ್ಮಕ್ಳು ಹಿಂಗೆ ತಿಂತೀರಿ ಫ್ರೆಂಡ್ಸ್ ನಾವು. ಇದ್ರಲ್ಲಿ ತಪ್ಪೇನಿಲ್ಲ. ಕರ್ರಿ ಸ್ವಲ್ಪ ಇದ್ರೆ ನಾವೇನು ಮಾಡೋಕ್ಕಾಗ್ತೈತೆ ಬೇಡ. ಆದ್ರೆ ಹಿಂಗೆ ತಿನ್ನಬಾರ್ದು. ಅನ್ನಪೂರ್ಣೇಶ್ವರಿಗೆ ಕೋಪ ಬರ್ತೈತೆ. ಅದು ಹೇಳ್ತೀನಿ, ಇದು ಹೇಳ್ತೀನಿ, ತಿಂತಾ ಇರ್ತೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇದನ್ನೇ ಮಿಕ್ಸ್ ಮಾಡಿ ಸಪ್ರೇಟ್ ತಟ್ಟೆಲಿ ಹಾಕೊಂಡು ತಿಂದ್ರು ದೇವರನ್ನೇ ಟೇಸ್ಟ್ ಬರಲ್ಲ ಫ್ರೆಂಡ್ಸ್. ಈ ಥರ ಪಾತ್ರೆಯಲ್ಲಿ ಏನೋ ಮ್ಯಾಜಿಕ್ ಇದೆ. ಇದನ್ನೇ ಮಾಡ್ಕೊಂಡು ತಿನ್ನೋ ಮ್ಯಾಜಿಕ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ನಮ್ಮ ಕಡೆ. ಶಿವ ನೋಡಿದ್ರೆ ಬೈತಿದೆ. 2000 years later. ಮಾತು ಯಾಕೆ ಮಾತಿಲ್ಲ ಬೆಳಿಗ್ಗೆಯಿಂದ ಹೇಳ. ಏನಕ್ಕೆ ಮಾತು? ಏನು ಮುನ್ಸ್ಕೊಂಡಿರ್ತಾಳೆ? ಏನು ಬೇಕು? ಮೊಸರು ಪುರಿ ಬೇಕೆ? ಪಾನಿಪುರಿ ಬೇಕೆ? ಮಟನ್ ಬೇಕೆ? ಚಿಕನ್ ಬೇಕೆ? ಲಿವರ್ ಬೇಕೆ? ಹಾಂ, ಫಿಶ್ ಬೇಕೆ? ಕೇಕ್ ಬೇಕೆ? ಬನ್ ಬೇಕೆ? ಏನು ಬೇಕು? ಏನು ಮುನ್ಸ್ಕೊಂಡಿರೋದು? ಮಾತಾಡಿಲ್ಲ ಅವರ ನಾನು ಏನು ತಂದುಕೊಡಲ್ಲ. ಮಾತಾಡಿದ್ರೆ ತಂದು ಕೊಡ್ತೀನಿ. ಏನಾರ ಮಾತಾಡಿದ್ರೆ ಏನು ತಿಂಡಿ ತಂದು ಕೊಡ್ತೀನಿ. ಮಾತಾಡಿಲ್ಲ ಅಂದ್ರೆ ಏನೂ ಇಲ್ಲ. ಏನು ಮಾತಾಡೋಣ ಬೆಳಗ್ಗೆಯಿಂದ? ಮಾತಾಡಿದಾರ? ಏನು ಅದಕ್ಕೆ ಹತ್ರಕ್ಕೆ ಹೋಗ್ತಾರೆ ಅಂತ ಸೆಕಂಡೆ ಬಿಸ್ಲೆ ಮರದ ಹೊಡಿತೈತಿ. ಮರದಲ್ಲಿ ದೊಣ್ಣೆ ಹೊಡಕ್ ಬದಲು ಮರದಲ್ಲಿ ಬಿಸ್ತಾ ಐತಿ. ಏನೇನು ಕಷ್ಟ? ಹಾಂ, ಏನು ಪರದಮ್ಮ? ಏನಾಯಿತು? ಯಾರು ಹೊಡೆದವರು? ಹಾಂ, ಯಾರು ಹೊಡೆದಾರ? ಯಾರು ಅಂದರೆ? ಏನು ಬೇಕು ಹೇಳು? ತಿಂಡಿ ತಗೋಬೇಕು. ಹಂಗಾರೆ ತಗೊಂಡು 100 ರೂಪಾಯಿ ಕೊಡ್ತೀನಿ. ಮಾತಾಡು. 100 ರೂಪಾಯಿ ಕೊಡ್ತೀನಿ. ಮಾತಾಡು. ಲ್ಯಾಟ್ರಿ ತಿಂಡಿ ತಿನ್ಕೋ. ಅಷ್ಟು ತಿಂಡಿ ತಗೊಬರ್ಲ? ತಿಂಡಿ ತಗೋ ಬರ್ತೀನಿ. ಮಾತಾಡಿಯಾ? ಹಾಂ, ಅದು ಇಲ್ಲ. ಕತ್ತಪ್ಪ ಮಾತಿಲ್ಲ ಅಂದರೆ ಕತೆ ಇಲ್ಲ ಅಂದರೆ ಓಯ್ ಯಾರು ಕೇಳ್ತಾರದು? ಹಾಂ, ಏನು ಕಾಯ್ದೇನೆ? ಮಾತಾಡ. ಮಾತಾಡ. ಏನು ಬೆಳಗ್ಗೆಯಿಂದ ಏನು ಗಮ್ಮ ಕಂಟಾಕ್ಬಿಟ್ಟಿದೆಯಾ? ಇಲ್ಲ ಗಮ್ಮ ಎಲ್ಲ ವಾಲ್ಕೊಬಿಟ್ಟಾಳ ಬಾಯಿನ. ಇವತ್ತು ಮಾತಾಡ್ಲ ಅಂದ್ರೆ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನ್ ಬೇಕು ತಿಂಡಿ? ಏನ್ ಬೇಕಾ ತಿಂಡಿ? ತಿಂಡಿ ತಗೊಬರ್ತೀನಿ. ಮಾತಾಡಿಗ ಹೋಗು. ತಿಂಡಿ ಇಲ್ಲ ಏನಿಲ್ಲ. ಮಾತಾಡೋ ತಿಂಡಿ ತಗೊಬರ್ತೀನಿ. ಏನು ಮಾಡಲು? ನಾವು ನೋಡ್ದ ಮಾತಾಡ್ಲ ಅಂದ್ರೆ ಹೋಗಿ ಎಗ್ ರೈಸು ಬಿರಿಯಾನಿ ತಿನ್ಕೊಬರ್ತೀನಿ. ಮದಕ್ಕ ಮದಮ್ಮ ಈ ಮುಸುಂಡಿ ಮಕ್ಕಳೆ ನೋಡೆ. ಯಾಕೆ ಮಾತಾಡ? ಏನು ಬೇಕಳು? ತಿಂಡಿ ಬೇಕೆ? ಪಾನಿಪುರಿ ತಗೊಬರ್ಲ? ಪಾನಿಪುರಿ ಬೇಲ್ಪುರಿ ಏನು ಬೇಕಲ್ಲ ನಿಮಗೆ? ತಿನ್ಬೇಕಂತ ತಗೊಬರ್ತೀನಲ್ಲ. ಮೊಸರು ಪುರಿ ತಗೊಬರ್ಲ? ಹೆಸರಿದ್ಯಾ? ಕೇಕ್ ತಗೊಬರ್ತೀರಾ? ಪಿಜ್ಜಾ? ಏನು ಬಾಯ್ ಬಿಡ. ಏನಾಗಿತ್ತು? ದೇವ್ರು ಬಂದತ್ತೆ? ಹಾಂ, ಯಾವ್ದಾರು ಬಂತು? ಮಾತಾಡಕ್ಕೆ ಹಾಂ ಅವಾಗಲ್ಲ ಮಾತಾಡಿದ್ರೆ ನಾನು ಕೊಡ್ತೀನಿ.
ಮಾತಾಡೋದು ಏನಾಗೈತೆ ಇವತ್ತು? ತಿಂಡಿ ಬೇಕೇ? ಪಾನಿಪುರಿ ಬೇಕೇ? ಬೇಲ್ಪುರಿ ಬೇಕೇ? ಕಳ್ಳೆಪುರಿ ಬೇಕೇ? ಮಾತಾಡು. ಮಾತಾಡಲಿಲ್ಲ ಅಂದರೆ ಏನೂ ಇಲ್ಲ, ನಿನಗೆ ಲಾಸು. ಓ ಮಾತಾಡೆ, ಬೆಳಗ್ಗೆ ನಮಗೂ ಬೇಜಾರಾಗ್ಬಿಡೋದೆ. ನೋಡಿಯಾ, ನಿನ್ನ ಮುಂದೆ ತಂದೆಯ ಅಗ್ರೆಸ್ ತಿಂತೀನಿ ತಗೋಬಲ್ಲ. ಒಂದು ಪಾನಿಪುರಿ ಕೊಡೋದು ಸರಿತಲ್ಲ ತಗೋಬೋದು. ಫ್ರೆಂಡ್ಸ್, ತಿಂಡಿ ತಗೊಬರಕ್ಕೆ ಹೋಯ್ತು. ಒಂದು ಕಡೆ ಖುಷಿ ಆಗ್ತೈತೆ, ಮುನ್ಸ್ಕೊಂಡಿದ್ದಕ್ಕೆ ತಿಂಡಿ ಆದರೂ ಬರ್ತೈತಲ್ಲ ಅಂತ. ಒಂದು ಕಡೆ ನಾಚಿಕೆ ಆಗ್ತೈತೆ, ನಾನು ಮುನ್ಸ್ಕೊಂಡ್ರೆ ಬರೀ ತಿಂಡಿಗೆ ರಾಜಿ ಆಗ್ಬಿಡ್ತೀನ, ಇಷ್ಟೇ ನನ್ನ ಜೀವನ ಅಂತ ಅನಿಸ್ತೈತೆ. ನೋಡೋಣ ಏನೇನು ತಗೊಬರ್ತೈತೆ ಅಂತ. ತಿಂಡಿ ಬೇಕಾದರೆ ನಾನು ಕಾಡಿ ಬೇಡಿ ಕಾಲಕ್ಕೆ ಬಿಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇನ್ಮೇಲೆ ಮುನ್ಸ್ಕೊಂಡ್ರೆ ಸಾಕು, ತಿಂಡಿ ಬಂದ್ಬಿಡ್ತೈತೆ. ಜಗಳ ಆದಾಗ ಹಂಗೆ ಫ್ರೆಂಡ್ಸ್, ನಾನು ತೆಪ್ಪಗಿರ್ತೀನಿ, ಅವಾಗ ಬಿರಿಯಾನಿ ಅದೆಲ್ಲ ತಂದ್ಕೊಡ್ತೈತಿ. ಇವತ್ತು ಬಿರಿಯಾನಿ ತಂದ್ಕೊಡೋದು ಫ್ರೆಂಡ್ಸ್, ಗುರುವಾರ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ದೇವ್ರಿಗಿಂತ ಬಿರಿಯಾನಿ ದೊಡ್ಡದಲ್ಲ, ಪರವಾಗಿಲ್ಲ ಫ್ರೆಂಡ್ಸ್. ನೋಡೋಣ ಏನೇನು ತರ್ತೈತೆ ಅಂದ್ಬಿಟ್ಟು. ರಾಜಿ ಆಗ್ಬಿಡ್ತೀನ ತಿಂಡಿ ನೋಡ್ಬಿಟ್ಟು ಅಂತ ಅನಿಸ್ತೈತೆ ಫ್ರೆಂಡ್ಸ್. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಆದ್ರೂ ಸ್ಟ್ರಾಂಗ್ ಆಗಿರ್ಬೇಕು, ಮೌನ ವ್ರತ ಮುಖ್ಯ. ತಗೊಳ್ಳೆ. ಆಯ್ತು ತಗೋ, ಆಯ್ತು ಆಯ್ತು. ತಿಂಡಿ ತಗೋ, ನಿನ್ಗೋಸ್ಕರ ತಿಂಡಿ. ಖತಮ್. ಮಾತಾಡುವ ಅಷ್ಟೇ, ಬಲ್ಲಿ ಮಾತಿಲ್ಲ, ಕತೆ ಇಲ್ಲ, ತಿಂತಾರದೆ. ಏನೋ ಆಗ್ಬಿಡೋದು ಕನಗು, ಏನೋ ಇದಾಗ್ಬಿಡದೆ. ಮನೇಲಿ ಯಾವಾಗ್ಲೂ ವಟ ವಟ ಅಂತ ಇರ್ತೀಯ, ಸೌಂಡ್ ಮಾಡ್ತಾ ಇರ್ತೀಯ ಅಂದ, ಅದಕ್ಕೆ ಸೈಲೆಂಟ್ ಆಗಿದ್ದೆ ನಾನು. ಇವಾಗ ತಿಂಡಿ ತಂದು ಕೂಡ ಸರಿ ಐತೆ. ಎಂಚಿ ಸೈಲೆಂಟ್ ಆಗಿರ್ಬೇಕಾ, ಮಾತಾಡ್ಕೊಂಡಿರ್ಬೇಕಾ? ಮಾತಾಡ್ತಿರ್ಬೇಕು. ಇನ್ನೊಂದ್ಸಲ ಅಂತೀಯ ಸೈಲೆಂಟ್ ಆಗಿರು, ಬಜಾರಿ ಬಾಯ್ ಬಡಿಗೆ ಅಂತ ಅಂತೀಯ. ನನ್ನದು ಕೊಡು. ಕೇಕಾ? ನಾನು ಡಯಟ್ ಮಾಡ್ತಾ ಇದ್ದೀನಿ. ಸಾರ್ಥಕವಾಯ್ತು. ಇಲ್ಲಿ ಫ್ರೆಂಡ್ಸ್ ಎಷ್ಟೊಂದು ತಿಂಡಿಗಳು. ನಾನು ತಿಂಡಿಗೆ ಬರ್ಗೆಟ್ ಬಿಟ್ಟಿದ್ದೆ ಫ್ರೆಂಡ್ಸ್, ಹಂಗಾಗಿ ಟಾಸ್ಕ್ನ ಇಲ್ಲೇ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್. ಈಗ ತಿಂಡಿ ಎಲ್ಲ ತಿನ್ಬಿಡ್ತೀನಿ, ಆಮೇಲೆ ನನಗೆ ಸ್ವಲ್ಪ ತಿಂಡಿ ಅಂದರೆ ವ್ಯಾ ಅನ್ನೋ ಥರ ಆಗ್ತೈತೆ. ಆಮೇಲೆ ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಾರ ಮಾಡ್ತೀನಿ ಫ್ರೆಂಡ್. ಸಕ್ಕತ್ತಾಗಿದೆ ಒಟ್ಟಿನಲ್ಲಿ. ಶಿವನ ಒಪ್ಕೋತಲ್ಲ ಫ್ರೆಂಡ್ಸ್, ಈಗ ಮಾತಾಡ್ತಾ ಇರು ಮನೇಲಿ ಅಂತ, ಅದೇ ನನಗೆ ಬೇಕಾಗಿದ್ದಿದ್ದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಇನ್ನೂ ತಿನ್ನೋಕ್ಕೆ ಜಾಸ್ತಿ ಟೈಮ್ ಬೇಕು. ಎಂಡರ್ಗೆ ಯಾರೆಲ್ಲ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ನಾಳೆ ಸಿಗ್ತೀನಿ.